ತುಮಕೂರು ಜಿಲ್ಲೆ ಪರಿಶಿಷ್ಟ ಜಾತಿ ಪಂಗಡ ಸಂಶೋಧನಾ ಬಿಡುಗಡೆ ಮತ್ತು ಸಮಾಲೋಚನೆ. ಇಂದು ಸ್ಲಂ ಜನಾಂದೋಲನ ಕರ್ನಾಟಕ ಪರ್ಯಾಯ ಕಾನೂನು ವೇದಿಕೆ ವತಿಯಿಂದ ವಿಶ್ವಗುರು ಬಸವಣ್ಣನವರ 895ನೇ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 135ನೇ ಹಾಗೂ ಡಾಕ್ಟರ್ ಬಾಬು ಜಗಜೀವನರಾಮ್ ರವರ 119ನೇ ಜನ್ಮ ದಿನಾಚರಣೆಯ ಅಂಗವಾಗಿ ತುಮಕೂರು ಜಿಲ್ಲೆಯಲ್ಲಿ ಪರಿಶಿಷ್ಟ ಜಾತಿ ಪಂಗಡ ಸಮುದಾಯಕ್ಕೆ ಸೇರಿದ ಕಾನೂನುಗಳ ಅನುಷ್ಠಾನದ ಕುರಿತು ಸಂಶೋಧನಾ ವರದಿ ಬಿಡುಗಡೆ ಮತ್ತು ಸಮಾಲೋಚನೆ ಸಭೆಯನ್ನು ನಗರದ ಸಮೃದ್ಧಿ ಗ್ರ್ಯಾಂಡ್ ಹೋಟೆಲ್ ಸಭಾಂಗಣದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮದ ಉದ್ಘಾಟನೆಯನ್ನು ನೆರವೇರಿಸಿ ಮಾತನಾಡಿದ ತುಮಕೂರು ಜಿಲ್ಲಾ ಅಪಾರ ಜಿಲ್ಲಾಧಿಕಾರಿಗಳಾದ ತಿಪ್ಪೇಸ್ವಾಮಿರವರು, ತುಮಕೂರು ಜಿಲ್ಲೆಯಲ್ಲಿ ಸ್ಲಂ ಜನಾಂದೋಲನ ಕರ್ನಾಟಕ ಮತ್ತು ಪರ್ಯಾಯ ಕಾನೂನು ವೇದಿಕೆ ವತಿಯಿಂದ ಎಸ್ಸಿ/ಎಸ್ಟಿ ದೌರ್ಜನ್ಯ ತಡೆ ಕಾಯ್ದೆ 1989, ಕರ್ನಾಟಕ ಭೂ ಕಂದಾಯ ಕಾಯ್ದೆ ಮತ್ತು ಸುಧಾರಣಾ ಕಾಯ್ದೆ 1964 ಹಾಗೂ ಮ್ಯಾನ್ಯುಯಲ್ ಸ್ಕ್ಯಾವೆಂಜರ್ಸ್ಗಳ ನೇಮಕಾವತಿ ನಿಷೇಧ ಮತ್ತು ಪುನರ್ವಸತಿ ಕಾಯ್ದೆ 2013ರ ಅನುಷ್ಠಾನದ ಕುರಿತು ಕೈಗೊಂಡ ಸಮೀಕ್ಷೆ, ಜಿಲ್ಲೆ ಮತ್ತು ರಾಜ್ಯದ ಇತರೆ ಜಿಲ್ಲೆಗಳಲ್ಲಿರುವ ಪರಿಶಿಷ್ಟ ಜಾತಿ ಮತ್ತು ಪಂಗಡಗಳ ಕಲ್ಯಾಣಕ್ಕೆ ಸಂಬಂಧಿಸಿದ ಕಾನೂನುಗಳ ಅನುಷ್ಠಾನದ ಕುರಿತು ಅವಲೋಕಿಸುವುದು. ಪ್ರಜ್ಞಾವಂತರನ್ನು ಎಚ್ಚರಿಸಿದ ಎಸ್ಸಿ/ಎಸ್ಟಿ ಜನರ ಭೂ ಮಂಜೂರಾತಿ ಅಥವಾ ಸುಧಾರಣೆಯಲ್ಲಿ ಭೂಮಿ ಪಡೆಯಬೇಕಾದರೆ ದಾಖಲಾತಿಗಳ ಕೊರತೆ ಎದ್ದು ಕಾಣುತ್ತಿದೆ. ಮೇಲಂತರದಲ್ಲಿ ನಮ್ಮಿಂದ ದೊರೆಯುವ ಸ್ಪಂದನೆ ಕೆಳ ಹಂತದಲ್ಲಿ ದೊರೆಯುವುದಿಲ್ಲ. ಇದರಿಂದ ಜನರಿಗೆ ಸೋಲಾಗುತ್ತಿದೆ. ಜಿಲ್ಲಾಡಳಿತದಿಂದ ಸಭೆ ಕರೆದು ಕಾನೂನುಗಳ ಅನುಷ್ಠಾನಕ್ಕೆ ಕ್ರಮ ವಹಿಸಲು ಪ್ರಾಮಾಣಿಕ ಪ್ರಯತ್ನ ಮಾಡಲಾಗುವುದು ಎಂದರು. ಕಳೆದ 2024-25ನೇ ಸಾಲಿನಲ್ಲಿ ತುಮಕೂರು ಜಿಲ್ಲೆಯಲ್ಲಿ ಸಂಶೋಧನೆ ಕೈಗೊಂಡು ಮುಖ್ಯಾಂಶಗಳ ಬಗ್ಗೆ ಸಂಶೋಧಕರಾದ ಸಿದ್ಧಾರ್ಥ ಜೋಶಿರವರು ವಿಶ್ಲೇಷಿತ ವರದಿಯನ್ನು ಮಂಡಿಸಿದ್ದರು. ಇದೇ ಸಂದರ್ಭದಲ್ಲಿ ಮಾತನಾಡಿದ ಹಿರಿಯ ಚಿಂತಕರಾದ ಕೆ. ದೊರೆರಾಜ್ರವರು, ಎಸ್ಸಿ/ಎಸ್ಟಿ ದೌರ್ಜನ್ಯ ತಡೆ ಕಾಯ್ದೆ, ಸಫಾಯಿ ಕರ್ಮಚಾರಿಗಳ ಸಮೀಕ್ಷೆಯಲ್ಲಿ ಸಂಘಟನೆ ನಾಯಕರ ಶಿಸ್ತನ್ನು ರೂಪಿಸಿಕೊಳ್ಳಬೇಕು. ಆಡಳಿತಾತ್ಮಕವಾಗಿ ವ್ಯವಸ್ಥೆಯಲ್ಲಿ ನಾವು ಯಾವ ರೀತಿ ಟ್ಯಾಕಲ್ ಮಾಡಬೇಕು ಎಂಬುದನ್ನು ಮೈಗೂಡಿಸಿಕೊಳ್ಳಬೇಕು. ಅಂದರೆ ಒಂದು ಸಂಘಟನೆಯ ಮೊದಲು ಸೂಕ್ಷ್ಮ ಸಂವೇದಿ ಆಡಳಿತ ವ್ಯವಸ್ಥೆ ಇತ್ತು. ಈಗ ಅಂತಹ ಆಡಳಿತ ವ್ಯವಸ್ಥೆ ಇಲ್ಲ. ವಾಸ್ತವವಾಗಿ ಜಿಲ್ಲೆಯಲ್ಲಿ ಕೈಗೊಂಡ ಈ ಸಮೀಕ್ಷಾ ತಂಡಕ್ಕೆ ಅಭಿನಂದನೆಗಳು ಎಂದರು. ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ಬಾಬು ಜಗಜೀವನರಾಮ್ ಪ್ರಶಸ್ತಿ ಪುರಸ್ಕೃತರಾದ ನರಸಿಯಪ್ಪರವರು, ದಲಿತ ಸಂಘರ್ಷ ಸಮಿತಿಯ ಬೆಲ್ಲದಮಳು ಕೃಷ್ಣಪ್ಪನವರು ಮಾತನಾಡಿದರು. ಕಾರ್ಯಕ್ರಮದಲ್ಲಿ ಮಧುಗಿರಿ ಉಪವಿಭಾಗಾಧಿಕಾರಿಗಳಾದ ಗೋಟೂರು ಶಿವಪ್ಪ ಸಮೀಕ್ಷಾ ವರದಿಯ ಬಗ್ಗೆ ಪ್ರತಿಕ್ರಿಯಿಸಿದರು. ಈ ಸಂದರ್ಭದಲ್ಲಿ ಸ್ಲಂ ಜನಾಂದೋಲನ ಕರ್ನಾಟಕ ರಾಜ್ಯ ಸಂಚಾಲಕರಾದ ಎ. ನರಸಿಂಹಮೂರ್ತಿರವರು, ಕೋಟಾ ಶಂಕರ್, ಅನುಪಮಾ, ದೀಪಿಕಾ, ಶಿವನಂಜಪ್ಪ, ಭರತ್, ರೆಡ್ಸ್ ರಂಗಯ್ಯ, ಮೇಲುಸ್ತುವಾರಿ ಸಮಿತಿಯ ರಂಜನ್, ಸ್ಲಂ ಸಮಿತಿಯ ಅರುಣ್ ತಿರುಮಲಯ್ಯ, ಕೃಷ್ಣಮೂರ್ತಿ, ಶಂಕರಯ್ಯ, ದಲಿತ ಸಂಘರ್ಷ ಸಮಿತಿಯ ಪಿಎನ್ ರಾಮಯ್ಯ ಹಾಗೂ ಹಲವು ಪ್ರಕರಣಗಳ ಸಂತ್ರಸ್ತರು ಮಾತನಾಡಿದರು. ಕಾರ್ಯಕ್ರಮದ ನಿರೂಪಣೆಯನ್ನು ವಕೀಲರಾದ ಎಸ್. ಶಿವಣ್ಣ, ಸ್ವಾಗತವನ್ನು ಹೈಕೋರ್ಟ್ ವಕೀಲರಾದ ವಿನಯ್ ಶ್ರೀನಿವಾಸ್, ವಂದನಾರ್ಪಣೆಯನ್ನು ಮನೋಜ್ ಕುಮಾರ್ ನೆರವೇರಿಸಿದರು. ವಕೀಲರಾದ ಚೈತ್ರ ಈ ಸಮಾಲೋಚನೆ ಸಭೆಯಲ್ಲಿ ಎಸ್ಸಿ/ಎಸ್ಟಿ ದೌರ್ಜನ್ಯ ತಡೆ ಕಾಯ್ದೆಯ ಬಾಧಿತರ, ಸಂತ್ರಸ್ತರ, ಪಿಟಿಸಿಎಲ್ ಕಾಯ್ದೆ ಸಂತ್ರಸ್ತರು, ಡಿಎಸ್ಎಸ್ ಸಂಘಟನೆಯ ಮುಖಂಡರುಗಳು, ಸಾವಿತ್ರಿ ಬಾಪುಲೆ ಮತ್ತು ಸ್ಲಂ ಸಮಿತಿಯ ಮುಖಂಡರುಗಳು ಪಾಲ್ಗೊಂಡಿದ್ದರು. ವರದಿ ಉದಯ್ ಕುಮಾರ್, ಕಲ್ಪತರು ನ್ಯೂಸ್, ತುಮಕೂರು. ಕೋಲಾರದಲ್ಲಿ ಬಹಳಷ್ಟು, ಕೋಲಾರ ಜಿಲ್ಲೆಗೆ ಅದು ಅನ್ಡಿವೈಡೆಡ್ ಜಿಲ್ಲೆ, ಚಿಕ್ಕಬಳ್ಳಾಪುರ ಅದೆರಡು ಸೇರಿ ಅಲ್ಲಿ ಮ್ಯಾಕ್ಸಿಮಮ್ ಜನಕ್ಕೆ, ಅದರಲ್ಲಿ ಡಿಪ್ರೆಸ್ಡ್ ಕ್ಲಾಸ್ಗೆ ಚಿತ್ರದುರ್ಗ ಜಿಲ್ಲೆನಲ್ಲಿ, ಈ ತುಮಕೂರು ಜಿಲ್ಲೆ, ಈ ಮೂರೇ ಜಿಲ್ಲೆ ಜಾಸ್ತಿ. ಈ ಮೂರು ಜಿಲ್ಲೆನಲ್ಲಿ ಬಹಳಷ್ಟು ಮಂಜೂರಾತಿ ಆಗಿರತಕ್ಕಂಥ ದಾಖಲೆಗಳು ಸಿಗ್ತವೆ. ಮಂಜೂರಾತಿ ಅಂದರೆ ಸಾರ್ವಜನಿಕವಾಗಿ, ವೈಯಕ್ತಿಕವಾಗಿ ಅಂದಾಗ ನಾವು ಏನು ಮಾಡಬೇಕು, ದರ್ಖಾಸ್ತು ರೂಲ್ಸು ಇದೇ ತಾಲೂಕು ಆಫೀಸು, ಅದೇ ಎ ಸಿ ಆಫೀಸು, ಅದೇ ತಾಲೂಕು ಆಫೀಸು ಸಿಗ್ತವೆ. ಆದರೆ ಸಿಗಲ್ಲ. ಎರಡು ಥರ ಇದೆ. ಸಿಕ್ಕದವೆ, ಸಿಗದಿರೋಂಥದ್ದು ಭಾಳ. ನಮ್ಮ ಹತ್ರ ಇಲ್ದಿರೋಂಥದ್ದೇ ಜಾಸ್ತಿ. ಇಲ್ದಿರೋಂಥದ್ದು ಜಾಸ್ತಿ ಅಂದಾಗ ಜಮೀನಲ್ಲಿದ್ದೀವಿ, ದಾಖಲೆ ಇಲ್ಲ. ದಾಖಲೆ ಇಲ್ದಂಗೆ ಆಗಿದೆ ಯಾವುದೋ ಕಾರಣಾಂತರಗಳಿಂದ. ಇಷ್ಟೇ ಇಲ್ಲಿ ಒಂದು ಸಮಸ್ಯೆ ಇರೋಂಥದ್ದು ಅಂತ ಹೇಳಿ PTCL ಕಾಯ್ದೆನಲ್ಲಿ ನಾನು ಬರೇ ಅವಧಿ ಮಾತ್ರ ಹೇಳಿದೆ, 38ರಿಂದ 53 ಮಧ್ಯದಲ್ಲಿ ಹೇಳಿದೆ. ಇಲ್ಲಿ ಬೇಕಾಗಿರೋದು, ಅಲ್ಲಿ ನಾವು ಸಾಬೀತು ಮಾಡಬೇಕಾಗಿರೋದು ನಾನು ಯಾವ ಜಾತಿಯವರು ಅನ್ನೋದಕ್ಕೆ ಸರ್ಟಿಫಿಕೇಟ್ ಇರ್ತದೆ. ನನ್ನ ಮಂಜೂರಾತಿದಾರರು ಯಾರು ಅಂತ ವಂಶವೃಕ್ಷ ಇರ್ತದೆ. ಮಂಜೂರಾತಿ ವಂಶವೃಕ್ಷ ಪ್ಲಸ್ ಸರ್ಟಿಫಿಕೇಟ್ ಆದರೆ ಅದು ಒಂದು ಸೆಟ್. ಎರಡನೇದು, ಇವತ್ತಿನ ಪಾಣಿ ತಗೊಂಡ್ರೆ ನೀವು ಭಾಳ ಹಿಂದೆ, ನಾನು ನಮ್ಮ ಊರಲ್ಲಿ ನಮ್ಮ ಮಾವಂದೇ ಒಂದು, ನಮ್ಮ ಮಾವ ಅಂದರೆ ನಮ್ಮ ತಾಯಿಯ ಅಣ್ಣ, ಆತನ ಹೆಸರಿಗೆ ನಾವು ಇನ್ನು SLC ಓದ್ತಿದ್ವಿ. ಆವಾಗಲೇ ಅವ್ರಿಗೇನೋ ಬಿಡಿಸ್ಕೊಟ್ರು ಜಮೀನು. ಹೆಂಗೆ ಬಿಡಿಸ್ಕೊಟ್ರು ಅಂತ ಗೊತ್ತಿಲ್ಲ. ಅವ್ರಿಗೆ ವಾಪಸ್ಸು ಇವ್ರಿಗೆ ಮಂಜೂರಾಗಿತ್ತಂತೆ, ಬಿಡಿಸ್ಕೊಟ್ರು ಅಂತ. ಅದು ಗುಡ್ಡದಾಗಿರೋದು, ಗುಡ್ಡದ ತಪ್ಪಲಲ್ಲಿರೋಂಥದ್ದು ಆ ಜಾಗ, ಅದು ಕೊಡಿಸಿದ್ರು 4 ಎಕರೆ ಅಂತ. ಆಮೇಲೆ ನಾನು AC ಆದ ಬಳಿಕ ದುರ್ಗದಲ್ಲಿ ಒಂದಿಷ್ಟು ಆರ್ಡರ್ಗಳೆಲ್ಲ ಮಾಡಿದೆ. ಮನೆ ಕಟ್ಟಿದ್ರು ಆರ್ಡರ್ಗಳು ಮಾಡಿದೆ. ಮನೆಗಳು ಕಟ್ಟಿ ಲೇಔಟ್ ಮಾಡಿದ್ರು PTCL ಬರುತ್ತೆ ಅಂತ ಆರ್ಡರ್ ಮಾಡಿದೆ. ಎಲ್ಲಿ ದುರ್ಗದಲ್ಲಿ ಚಳ್ಳಕೆರೆನಲ್ಲಿ ಬಡಾವಣೆ ಆಗಿ ನಿರ್ಮಾಣ ಆಗಿ ಎಲ್ಲ ಆದ್ರೂ
ಆ ಮನೆಗಳಲ್ಲೂ ದುಡ್ಡು ಕಟ್ಟಬೇಕು ಒಬ್ಬೊಬ್ರು ಇಂಡಿವಿಜುವಲ್ ಅಂತ ಆರ್ಡರ್ ಮಾಡಿದ್ದೆ. ಆ ಮನೆ ತಗೊಂಡು ಸೈಟ್ ತಗೊಂಡನಲ್ಲ ಆ ಜಮೀನಿಗೆ ಎಷ್ಟು ಸೈಜ್ ಐತೆ ಆ ಸೈಜಿಗೆ ಸಬ್ ರಿಜಿಸ್ಟರ್ ರೇಟ್ ಏನೈತೆ ಅದರ ಲೆಕ್ಕದಲ್ಲಿ ಅವರು ಪೇಮೆಂಟ್ ಕೊಡಬೇಕು. ಯಾರಿಗೆ? ಆ ಮಂಜೂರಿದಾರನ ವಾರಸುದಾರರಿಗೆ ರಸೀದಿ ತಗೋಬೇಕು. ಅವಾಗ ಮಾತ್ರನೇ ಆಗುತ್ತೆ ಅಂತ ಹೇಳ್ಬಿಟ್ಟು ಆ ಥರದ್ದೊಂದು ಆದೇಶ ಚಳ್ಳಕೆರೆಯಲ್ಲಿ ಮಾಡಿದ್ದೆ ನಾನು AC. ಇದು PTCL ಅಲ್ಲಿ ಇಲ್ಲಿ ಏನು ಆಗ್ತದೆ ಅಂತಂದರೆ ಎಲ್ಲಿ ಸೋಲುತ್ತೆ ಅಂತೇಳಿ, ಎಲ್ಲಿ ಸೋಲುತ್ತೆ ಅಂತ ಮೂಲ ಕಡ್ತನೇ ಇಲ್ಲ ಅಂತ ತೆಗೆದಾಕೊಡ್ತಾರೆ. ಮೂಲ ಕಡ್ತ ಬೇಕು, ಮೂಲ ಸಾಗುವಳಿ ಚೀಟಿ ಬೇಕು ಅಂತ. ಆದರೆ ಇವತ್ತು ನಮಗೆ ಕೈ ಬರೋದು ಇಲ್ಲಿಂದ ಸ್ಟಾರ್ಟ್ ಮಾಡ್ಕೊಂಡು ಹಿಂದಕ್ಕೆ ಹೋಗೋದಾದರೆ ಈ ಜಮೀನು ನಮ್ಮದಂತೆ ಯಾವುದೋ ಕಾಲಘಟ್ಟದಲ್ಲಿ ಅಂತ ಯಾರೋ ಹೇಳ್ತಾರೆ. ಅದು ಯಾವ ನಂಬರ್ ಅಂತ ತಗೊಂಡು ಆ ನಂಬರ್ನ ಪಾಣಿ ತಗೊಂಡು ಆ ಪಾಣಿನಲ್ಲಿ ಮುಟೇಶನ್ ಕಾಲಮ್ ಅಂತ ಇದೆ. ಆ ಮುಟೇಶನ್ ಒಂದು ಮುಟೇಶನ್ ತಗೊಂಡ್ರೆ ಆ ಮುಟೇಶನ್ ಕಾಪಿ ಹಿಂದಕ್ಕೆ ಯಾವ ವರ್ಷದ್ದು ಅಂತೇಳಿ ಹೆಂಗೆ ಬಂತು ಅಂತ ನೋಡ್ತಾರೆ. ಅದರದ್ದು EC ನೋಡ್ಬೇಕು ನೀವು. EC ಭಾಳ ಮುಖ್ಯ. ಸಬ್ ರಿಜಿಸ್ಟರ್ ಆಫೀಸ್ನಲ್ಲಿ EC ನೋಡಿದರೆ ಟ್ರಾನ್ಸಾಕ್ಷನ್ ಆಗಿದ್ದರೆ EC ಬರೀತಾರೆ. ಭಾಳ ಸೂಕ್ಷ್ಮದಂಥ ವಿಚಾರ ಹೇಳ್ತೀನಿ ECದು. ಇತ್ತೀಚೆಗೆ ಕಂಪ್ಯೂಟರ್ ಆಗಿದ್ದು ಬೇರೆ ಥರ, ಕಂಪ್ಯೂಟರ್ ಆಗದಿರೋಂಥದ್ದು ಬೇರೆ ಥರ ಇದೆ. ನೋಡಿ ಬರೆದ್ರೆ ಚೆನ್ನಾಗಿರ್ತದೆ, ನೋಡಿ ಬರೀದಿದ್ರೆ ಸ್ವಲ್ಪ ಕಷ್ಟ ಆಗ್ತದೆ. ಲಿಂಕ್ ತಗೊಂಡ್ರೆ ಚೆನ್ನಾಗಿ EC ಬರೀತಾರೆ. ಲಿಂಕ್ ಅಂದರೆ ಗೊತ್ತೇ ಇಲ್ಲ. ಲಿಂಕ್ ಸಿಗಲಿಲ್ಲ ಅಂದರೆ EC ಆಗ್ತದೆ ಅಷ್ಟೇ, ಅದು EC ಬರೀತಾರೆ. ಇಂಥವುಗಳು ಸ್ವಲ್ಪ ಸೂಕ್ಷ್ಮವಾಗಿ ಗಮನಿಸ್ಬೇಕು. ಲಿಂಕ್ ಹಾಕ್ಯಂಡು ಹೋಗ್ಬೇಕು ಹಿಂದಕ್ಕೆ. ಎಲ್ಲವರೆಗೆ 1940ಕ್ಕೋ 30ಕ್ಕೋ 38ಕ್ಕೋ ಈ ರೀತಿ ಆದರೆ ನಾನು ಈ ಜಮೀನು ನಮ್ಮದು ಅಂತ ಇವತ್ತು ಊರಿಗೆ ಹೋದಾಗ ಇದು ಇತ್ತಪ್ಪ ನಿಮ್ಮ ತಾತನ ಕಾಲದಲ್ಲಿ ಇದು ಯಾರಿಗೋ ಮಾರಿಬಿಟ್ರು ಅಂತ ಅಷ್ಟು ಸಿಕ್ಕರು ಸಾಕು. ಆ ಪಾಣಿ ನಂಬರ್ ಏನು ಅಂತ ಕೇಳ್ಕೊಂಡು ಹಿಂದಕ್ಕೆ ಹುಡುಕ್ಯಂತ ಹೋದರೆ ಅದು ಯಾವಾಗ ಮಂಜೂರಾಗಿತ್ತು, ಯಾವಾಗ ಮಾರಾಟ ಆಗೈತೆ ಅನ್ನೋದು ಸ್ವಲ್ಪ ಗಮನಿಸ್ಬೇಕು. ಪಂಚಮರು ಅಂತ ಒಂದೇಳಿ ಶೈಕ್ಷಣಿಕವಾಗಿದ್ದಾಗದು ಇದು ಡಿಪ್ರೆಸ್ಡ್ ಕ್ಲಾಸಿಗೆ ದರ್ಖಾಸ್ ರೂಲ್ಸಲ್ಲಿ ಕೊಡ್ತಕ್ಕಂಥ ಜಮೀನುಗಳು. ಈ ಕೊಡಬೇಕಾದಾಗ ನೋಡಿ ಒಂದೊಂದು ಕಾಲಕ್ಕೆ ಒಂದೊಂದು ಆದೇಶ ಮಾಡ್ಕೊಂಡು ಬರ್ತಾರೆ. ಸುಮಾರು ಒಂದು 5-6 ಆದೇಶಗಳು ಬರ್ತಾರೆ. 5-6 ಆದೇಶಗಳು ಬರ್ತವೆ. ಹೆಂಗೆ ಅಂದರೆ 1905ರಲ್ಲಿ 10ರಲ್ಲಿ ಒಂದು ಆದೇಶ ಹೊರಡುತ್ತೆ ಸರ್ಕಾರದಿಂದ, ಮೈಸೂರು ಸರ್ಕಾರದಿಂದ. ಈಗ ಮಂಜೂರಾಗುವಂಥ ಜಮೀನುಗಳಿಗೆ 10 ವರ್ಷ ಪರಭಾರೆ ಮಾಡಬಾರ್ದು. ಯಾವುದು ಜನರಲ್ ಅಲ್ಲ, SC, ಅದು ಡಿಪ್ರೆಸ್ಡ್ ಕ್ಲಾಸಿಗೆ ಮಂಜೂರಾದವು 10 ವರ್ಷ ಮಂಜೂರು ಮಾಡಬಾರ್ದು ಅಂತ ಒಂದು ಕ್ಲಾಸ್ ಆರ್ಡ್ರ್ ಹೊರಡುತ್ತೆ. ಆ ಅವಧಿನಲ್ಲಿ ಮಂಜೂರಾದವು. ನೆಕ್ಸ್ಟ್ ಸ್ವಲ್ಪ ದಿನ ಇನ್ನೊಂದು 10 ವರ್ಷ ಬಿಟ್ಟು ಇನ್ನೊಂದು ಆದೇಶ ಮಾಡ್ತಾರೆ. ಅದೇ ಮೈಸೂರು ಸರ್ಕಾರದಲ್ಲಿ ಒಂದು 15 ವರ್ಷ ಮಂಜೂರು ಮಾಡಬಾರ್ದು, ಅಂದರೆ ಪರಭಾರೆ ಮಾಡಬಾರ್ದು, ಈ ಅವಧಿನಲ್ಲಿ ಮಂಜೂರಾದವು. ನೆಕ್ಸ್ಟ್ ಒಂದು ಭಾಳ ಮುಖ್ಯವಾದ ಒಂದು ಡೇಟ್ ಹೇಳ್ತೀನಿ. 1938. ಈ 1938ರಿಂದ 1953 ಈ ಮಧ್ಯದಲ್ಲಿ 15 ವರ್ಷದ ಮಧ್ಯದಲ್ಲಿ ಮಂಜೂರಾಗುವ ಜಮೀನುಗಳು ಏನಾಗ್ತದೆ? ನೆವರ್ ಅಲಿನೇಟೆಡ್ ಅಂತ. ಅಲ್ಲ, ನೆವರ್ ಅಲಿನೇಟೆಡ್, ಎಂದೆಂದಿಗೂ ಪರಭಾರೆ ಮಾಡಬಾರ್ದು ಅಂತೇಳಿ 38ನೇ ಇಸ್ವಿಯಿಂದ 53ನೇ ಇಸ್ವಿ ಮಧ್ಯದಲ್ಲಿ ಮಂಜೂರಾದಂಥ ಜಮೀನುಗಳು. ಅದರಲ್ಲಿ ಹೇಳ್ತಾರೆ ಕ್ಲಾಸು ಸಾಗುವಳಿ ಚೀಟಿಗೆ ಹಾಕಿಲ್ಲ ಅಂದ್ರೂ ಅದೊಂದು ಆರ್ಡ್ರ್ ಇದೆ. ಆರ್ಡ್ರ್ ಲೆಕ್ಕದಲ್ಲಿ ಏನಂದರೆ 15 ವರ್ಷದ ಅವಧಿನಲ್ಲಿ ಎಂದೆಂದಿಗೂ ಪರಭಾರೆ ಮಾಡಬಾರದು. ನಿಮ್ಮದು ಇಲ್ಲಿ ಒಂದು ಪಾಯಿಂಟ್ ಇದನ್ನ ಯಾಕೆ ಹೇಳಿದೆ ಅಂದರೆ ಈ ಅವಧಿಯಲ್ಲಿ 39ರಲ್ಲಿ ಮಂಜೂರಾಗಿದ್ದ ನಮ್ಮರಿಗೆ, 40ರಲ್ಲಿ ಆಗಿದೆ, 52ರಲ್ಲಿ ಆಗಿದೆ, 51ರಲ್ಲಿ ಆಗಿದೆ ಅಂತ ನಮ್ಮರ್ದು ಯಾವುದಾದ್ರೂ ಒಂದು ದಾಖಲೆ ಸಿಕ್ಕರೆ, ಒಂದು ಮುಟೇಶನ್ ದಾಖಲೆ ಸಿಕ್ಕರೆ, ಅದಕ್ಕಿಂತ ಒಂದು ಸಾಗುವಳಿ ಚೀಟಿ ದಾಖಲೆ ಸಿಕ್ಕರೆ, ಆ ಸಂದರ್ಭದ ಒಂದು ನಡವಳಿಕೆಗಳು, ಪತ್ರ ವ್ಯವಹಾರಗಳು ಏನಾದರೂ ಸಿಕ್ಕರೆ ಅದು ಏನಾಗುತ್ತೆ ಅಂದರೆ ಮಾರಾಟ ಆಗಿ 5 ಕೈ 6 ಕೈ ಬದಲಾಗಿದ್ರೂ ಸಹ ಅದು ಏನಾಗುತ್ತೆ, ಅದು PTCLಗೆ ಅಟ್ರ್ಯಾಕ್ಟ್ ಆಗುತ್ತೆ. ಇದು ಒಂದು ಪಾಯಿಂಟ್ ಭಾಳ ಚೆನ್ನಾಗಿ ನೆನಪಿಟ್ಬೋದು. 38ರಿಂದ 53ರ ಮಧ್ಯದಲ್ಲಿ 15 ವರ್ಷ. ಅದರ ನಂತರನೂ ಸಹ 53ರಿಂದ ನಂತರ ಒಂದು 10 ವರ್ಷ 15 ವರ್ಷ ಕೊಡ್ತಾರೆ. ನಿರ್ದಿಷ್ಟವಾಗಿ ನಾನು ಹೇಳ್ತಾ ಇಲ್ಲ. ಹೀಗೆ ಒಂದು 5-6 ಆದೇಶಗಳು ಮೈಸೂರು ಸರ್ಕಾರದಿಂದ ಏನಾಗ್ತದೆ, ಡಿಪ್ರೆಸ್ಡ್ ಕ್ಲಾಸಿಗೆ ಮಂಜೂರಾದ ಜಮೀನುಗಳು ಅವರಲ್ಲೇ ಉಳಿಬೇಕು. ಇದು ಪರಭಾರೆ ಆಗಬಾರ್ದು, ಭೂ ರಹಿತರಾಗಬಾರ್ದು. ಮತ್ತೆ ಇವರು ಭೂ ರಹಿತರಾಗಿದ್ದರು, ಭೂ ಒಡೆಯರಾದವರು ನೆಕ್ಸ್ಟ್ ಭೂ ರಹಿತರಾಗಬಾರ್ದು ಅನ್ನೋ ಒಂದು ಒಳ್ಳೆಯ ಉದ್ದೇಶದಲ್ಲಿ ನಿರ್ಬಂಧದ ಅವಧಿ, ನಿಷೇಧ ಅವಧಿಯನ್ನು ಕೊಡ್ತಾರೆ. ಪ್ರಾಯಿಬಿಷನ್ ಅವಧಿಯನ್ನು ನಿಗದಿ ಮಾಡಿ ಆದೇಶಗಳು ಹೊರಟಿದೆ. ಇಂಥ ಆದೇಶಗಳನ್ನು ಎಲ್ಲನೂ ಸೇರಿಸಿ ಗೌರಿಬಿದನೂರಲ್ಲಿ ಒಬ್ಬರು ವೆಂಕಟೇಶ್ ಅಂತ ಇದ್ದಾರೆ, ಅಡ್ವೊಕೇಟ್ ವೆಂಕಟೇಶ್ ಅಂತ ಇದ್ದಾರೆ, ಹೊಸೂರಿನವರು. ಅವರೊಂದು ಚಿಕ್ಕದೊಂದು ಕನ್ನಡ ಬುಕ್ಕಲ್ಲಿ ಬರೆದಿದ್ದಾರೆ. ಆ ಬುಕ್ಕಲ್ಲಿ ಆ ಆದೇಶಗಳು, ಆ ಆದೇಶ ಸಂಖ್ಯೆ ಪ್ರತಿಯೊಂದನ್ನು ಹಾಕಿದ್ದಾರೆ. ಇವತ್ತು ಸಹ ನಾವು ನೋಡಿದರೆ ಇವೆಲ್ಲ ಆದೇಶಗಳು ಸಿಗ್ತವೆ. ಇವೆಲ್ಲ ಆದೇಶಗಳು ಎಲ್ಲಿ ಸಿಗ್ತವೆ ಅಂತ ನಾನು ಒಂದು ಪ್ರಶ್ನೆ ಈಗ ಕೇಳಿದ್ರಲ್ಲ,
ಎಲ್ಲಿ ಸಿಗ್ತದೆ ಅಂತ ಹೇಳ್ಬಿಡ್ತೀನಿ. ಇದು ಬೆಂಗಳೂರು ವಿಧಾನಸೌಧ ನೋಡಿದ್ವಿ. ವಿಧಾನಸೌಧ